ಹಲೋ ಎವ್ರಿವಾನ್, ಇದು ಸಂಡೇ ಈವ್ನಿಂಗ್ ವ್ಲಾಗ್. ನಾನು ಇವತ್ತು ಚಿಕನ್ ಚಾಪ್ಸ್ನ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಚಿಕನ್ ಕೂಡ ಸ್ವಲ್ಪ ದಪ್ಪ ಸೈಜ್ ಇದ್ದಿದ್ರಿಂದ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡೋಕ್ಕೆ ಅಂತ ಹಸ್ಬೆಂಡ್ ಹೆಲ್ಪ್ ತಗೋತಾ ಇದ್ದೀನಿ. ಚಿಕನ್ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆಯಿಲ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಫ್ರೈ ಮಾಡಿಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಒಂದು ಪ್ಯಾನ್ಗೆ ಈರುಳ್ಳಿ ಮತ್ತು ಚಕ್ಕೆ ಮಸಾಲ ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡಿ ಚಿಕನ್ನ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಸ್ವಲ್ಪ ಸೇರಿಸಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಟೊಮೊಟೊನ ಮಿಕ್ಸ್ ಮಾಡಿ ಅದು ಸ್ವಲ್ಪ ಟೊಮೊಟೊ ಬೇಯೋ ತನಕ ಅದನ್ನು ಬೇಯಿಸ್ಕೊಳ್ತೀನಿ. ಇದಕ್ಕೆ ಒಂದು ಸ್ವಲ್ಪನೂ ನೀರು ಹಾಕ್ತೇನೆ. ಟೊಮೊಟೊದಲ್ಲೇ ಇಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ನಾನು ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಮಸಾಲೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಮಸಾಲೆನ ಸೇರಿಸ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ. ಅದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಅಚ್ಚ ಖಾರದ ಪುಡಿ ಇಷ್ಟನ್ನು ಆ್ಯಡ್ ಮಾಡಿ ಉಪ್ಪು ಸೇರಿಸಿ ಅದನ್ನು ಬೇಯೋದಕ್ಕೆ ಬಿಡ್ತೀನಿ. ಒಂದು ಅರ್ಧ ಗಂಟೆ ಆದಮೇಲೆ ಇಷ್ಟು ಗಟ್ಟಿಯಾಗಿ ಗ್ರೇವಿ ಟೈಪ್ ಬರೋ ಅಷ್ಟಕ್ಕೂ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗೋ ತನಕ ನಾನು ಸಾತ್ವಿಕ್ಕೆ ಒಂದು ಡ್ರೈ ಫ್ರೂಟ್ಸ್ ನೆನೆಸೋಕೆ ಇಟ್ಟಿದ್ದೆ, ಅದನ್ನು ಪೀಲ್ ಮಾಡ್ಕೊಂಡು ಬರೋಣ ಅಂತ ಹಾಲಲ್ಲಿ ಕುತ್ಕೊಂಡು ಪೀಲ್ ಮಾಡಿಕೊಂಡು ಅವನಿಗೆ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಗೋಡಂಬಿ ಮತ್ತು ಖರ್ಜೂರ, ಬಾದಾಮಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅವಲಕ್ಕಿ ಹಾಕಿ ಅದನ್ನು ಊಟಕ್ಕೆ ಅವನಿಗೆ ರೆಡಿ ಮಾಡ್ಕೊಳ್ಳೋದು. ಮತ್ತು ನಮಗೂ ಕೂಡ ಚಿಕನ್ ಚಾಪ್ಸ್ ರೆಡಿ ಆಯಿತು. ಹಸ್ಬೆಂಡ್ಗೆ ಊಟಕ್ಕೆ ಹಾಕೊಟ್ಬಿಟ್ಟು ಹಾಗೆ ಸಾತ್ವಿಕ್ಕೂ ಊಟ ರೆಡಿ ಆಯಿತು. ಅವನಿಗೆ ಊಟ ಮಾಡಿಸ್ಬಿಟ್ಟು ನಾವು ಕೂಡ ಊಟ ಮಾಡ್ತೀವಿ. ಇದೇ ಇವತ್ತಿನ ವ್ಲಾಗ್ ಆಗಿದೆ. ಥ್ಯಾಂಕ್ ಯು.